ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಕೀರ್ತನೆ 118ನೇ ಕೀರ್ತನೆ 26ನೇ ವಾಕ್ಯ. ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ, ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಇಂದು ಆಶೀರ್ವಾದಕ್ಕಾಗಿ ನೀವೆಲ್ಲೆಲ್ಲ ಸ್ಥಳಗಳಲ್ಲಿ ಪರಿತಪಿಸ್ತಾ ತಿರುಗ್ತಾ ಇರ್ಬೋದು. ಆದರೆ ಕೀರ್ತನೆಗಾರ ದಾವಿದ ಹೇಳ್ತಾನೆ, ಆಶೀರ್ವಾದ ಎಂಬುದು ದೇವರ ಆಲಯದಲ್ಲಿದೆ ಎಂಬುದಾಗಿ. ಅನೇಕರು ಆಶೀರ್ವಾದ ಪಡೆಯುವುದಕ್ಕೆ ಏನೆಲ್ಲ ಕಾರ್ಯಗಳನ್ನು ಮಾಡಿ ಪ್ರತಿ ವಾರದಲ್ಲಿ ನೀವೇನೆಲ್ಲ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇರ್ಬೋದು, ತುಂಬ ಆಶೀರ್ವಾದ ನನಗೆ ಬರುತ್ತೆ ಅಂದ್ಕೊಂಡಿರ್ಬೋದು. ಆದರೆ ದೇವರ ಆತ್ಮನ ಹೇಳ್ತಾ ಇರೋದು, ಕರ್ತನು ಹೇಳಿದ್ದು ಆ ದಾವೀದನ ಆ ಕೀರ್ತನೆ 118ರಲ್ಲಿ 26ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ದಾವೀದನ ಹೇಳ್ತಾ ನೋಡಿ, ದೇವರ ಆಲಯದಲ್ಲಿ ಬರೋನಿಗೆ ಆಶೀರ್ವಾದ. ಆ ಆಶೀರ್ವಾದ ಎಂಬುದು ಇರೋದು ಎಲ್ಲಿ? ದೇವರ ಆಲಯದಲ್ಲಿ. ದೇವರ ಆಲಯದಲ್ಲಿ ಬರುವಾಗಲೇ ನಮಗೆ ಆಶೀರ್ವಾದ ಉಂಟಾಗುತ್ತೆ. 34ನೇ ಕೀರ್ತನೆಯಲ್ಲಿ ಕರ್ತನ ಹೇಳ್ತಾರೆ, ಈಗೋ ಆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಯೆಹೋವನ ಸನ್ನಿಧಾನ, ದೇವರ ಆಲಯ, ಅಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರ ಪ್ರಾರ್ಥನೆನ ಕೇಳಿ ಯಾವ ಕೊರತೆ ಇಲ್ಲದಂತೆ, ಯಾವ ಅವರಿಗೆ ಆಶೀರ್ವಾದವೇ ಕುಂದು ಇಲ್ಲದಂತೆ ನಾನು ಮಾಡ್ತೇನೆ. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ, ಯಾವ ಮೇಲಿಗೂ ಕಡಿಮೆ ಇಲ್ಲ. ಆ ಸಬ್ಬತ್ ದಿನವನ್ನೇ ದೇವರು ಆರಿಸಿ ಇಟ್ಬಿಟ್ಟಿದ್ದಾರೆ. ಅದು ಆಶೀರ್ವಾದದ ದಿನ. ನೀವು ಆ ದಿನ ದೇವರ ಆಲಯದೊಳಗೆ ಕಾಣಿಸಿಕೊಂಡಾಗ ಆಲಯದ ಒಳಗೆ ಬರುವವನಿಗೆ ಆಶೀರ್ವಾದ ಉಂಟಾಗುತ್ತೆ. ಆಲಯದ ಒಳಗೆ ಇರುವಂಥ ದೇವರ ಸೇವಕರು, ದೇವರನ್ನು ಘನಪಡಿಸುವಂಥ ಯಾಜಕ ವರ್ಗದವರು ನಿಮ್ಮನ್ನು ಆಶೀರ್ವದಿಸಿ ಕಳಿಸುವಾಗ ತುಂಬು ಹೃದಯದ ಆಶೀರ್ವಾದ ಹೊತ್ತುಕೊಂಡು ನೀವು ಹೋಗ್ತೀರ. ಪ್ರಿಯರೇ, ಈ ಆಶೀರ್ವಾದ ನಿಮ್ಗೆ ಬೇಕಾ? ದೇವರ ಆಲಯವನ್ನು ಹುಡುಕಿಕೊಂಡು ಹೋಗ್ರಿ. ದೇವರ ಆಲಯದ ಒಳಗೆ ನೀನು ಹೋಗಲಿಲ್ಲ ಅಂದರೆ ಆಶೀರ್ವಾದ ಇಲ್ಲ. ದೇವರು ಒಂದು ಪ್ರತ್ಯೇಕ ಮಾಡಿ ಒಂದು ಆಲಯವನ್ನು ಕರ್ತನು ಪ್ರತ್ಯೇಕಿಸಿಟ್ಟಿದ್ದಾರೆ. ಆ ಸ್ಥಳ ಒಂದು ಆಶೀರ್ವಾದದ ಜಾಗ. ನೋಡಿ, ಯಾಕೋಬ ಆ ದಿನ ಅಡವಿಯಲ್ಲಿ ಕೂಡ ಅವನು ಮಲಗಿರುವಾಗ ಒಬ್ಬೊಂಟಿಗನಾಗಿ ಏಕಾಂಗಿಯಾಗಿರುವಂಥ ಸಮಯ, ತನ್ನ ಮನೆಯನ್ನು ಬಿಟ್ಟು ಏನೆಲ್ಲ ಅವನಿಗೆ ಕಳವಳ, ಭಯ, ಏನಾಗುತ್ತೋ ನನ್ನ ಮುಂದಿನ ಜೀವಿತ, ಇದೆಲ್ಲ ಆತನಿಗೆ ಬಹಳಷ್ಟು ಯೋಚನೆ ಇತ್ತು. ಆದರೆ ಅದೇ ಆ ಜಾಗದಲ್ಲಿ, ಆ ಅಡವಿಯಲ್ಲಿ, ಆ ಕಾಡಿನಲ್ಲಿ ತಲೆದಿಂಬಾಗಿ ಒಂದು ಕಲ್ಲನ್ನು ಇಟ್ಕೊಂಡು ಮಲಗ್ತಾನೆ. ಆತನ ಪರಿಸ್ಥಿತಿ ಆ ದಿನ ಹಾಸ್ಕೊಳ್ಳೋಕ್ಕೊಂದು ಚಾಪೆ ಇಲ್ಲ, ಹೊದ್ಕೊಳ್ಳೋಕ್ಕೂ ಹೊದಿಕೆ ಇಲ್ಲ, ಹಾಕ್ಕೊಳ್ಳೋಕ್ಕೆ ತಲೆದಿಂಬಿಲ್ಲ ಅಂತ ಪರಿಸ್ಥಿತಿ ಇದೆ ಯಾಕೋಬ. ಆ ಜಾಗದಲ್ಲಿ ಅವನು, ಕರ್ತನೇ, ನನ್ನ ದೇವರು, ನನ್ನ ತಂದೆಯ ದೇವರೇ, ನೀನಿರೋದ ನನ್ನ ಆಶೀರ್ವಾದ ಮಾಡು, ನನ್ನ ಕಾಪಾಡು, ನನ್ನ ರಕ್ಷಿಸು, ಹೀಗೆ ಏನೆಲ್ಲ ಅವನ ಮನ ಅಂತರಾಳದ ಒಂದು ದುಃಖದ ಪ್ರಾರ್ಥನೆ ಪರಲೋಕ ಮುಟ್ಟಿರುವುದು. ಆ ಸ್ಥಳದಲ್ಲೇ ದೇವರು ತನ್ನ ದರ್ಶನವನ್ನು ಆತನಿಗೆ ಕೊಡ್ತಾ ಇದ್ದಾರೆ. ದೇವದೂತರು, ಆ ಕೋಟ್ಯಾನುಕೋಟಿ ದೇವದೂತರು ಪರಲೋಕಕ್ಕೂ ಭೂಮಿಗೂ ಎಳೆದು ಹೋಗ್ತಾ ಇರೋದು, ಹತ್ತುತ್ತಾ ಇರೋದು ಎಲ್ಲ ಕಾಣ್ತಾ ಇದೆ ಅವನಿಗೆ. ಆ ದರ್ಶನದಲ್ಲಿ ನೋಡ್ತಾನೆ ಆತ ಯಾಕೋಬ. ಅದನ್ನು ನೋಡಿ ಬೆಚ್ಚಿ ಬಿಡ್ತಾನೆ. ಆತನೆದ್ದು, ದೇವರು ಇಲ್ಲಿ ಇದ್ದಾನೆ, ಈ ಸ್ಥಳ ಬೆತ್ತೇಲ್ ಎಂಬುದಾಗಿ ಹೇಳ್ತಾನೆ. ಇದು ದೇವರ ಮನೆ, ಇದು ದೇವರ ಆಲಯ. ಹೌದು ಪ್ರಿಯರೇ, ದೇವರ ಆಲಯಕ್ಕೆ ಒಂದು ಮಹಿಮೆ ಇದೆ. ದೇವರ ಆಲಯ ಅಂತ ನಾವು ಪ್ರತ್ಯೇಕ ಮಾಡಿ ಇದು ಬೆತ್ತೇಲ್ ಎಂಬುದಾಗಿ ಅಲ್ಲಿ ಪ್ರತಿಷ್ಠಿಸಿ, ಆತನು ತಲೆದಿಂಬಾಗಿ ಇಟ್ಟಂಥ ಕಲ್ಲನ್ನು ನಾಟಿ ಅದರ ಮೇಲೆ ಎಣ್ಣೆಯನ್ನು ಒಯ್ದು ಆ ಜಾಗವನ್ನು, ದೇವರೇ ಇದು ನಿನ್ನ ಆಲಯವಾಗಿ ಮಾರ್ಪಡುತ್ತೆ, ಇದು ಬೆತ್ತೇಲ್. ಯಾಕೆಂದರೆ ನೀನು ಹತ್ತು ಇಳಿತಾ ಇರುವಂಥ ಒಂದು ದಿವ್ಯ ದರ್ಶನ ನಾನು ನೋಡಿದ್ದೇನಪ್ಪ. ನೀನನ್ನು ಆಶೀರ್ವಾದ ಮಾಡಿದ್ದೀಯ, ಮುಂದಿನ ನನ್ನ ಪಯಣದಲ್ಲಿ ನೀನು ಇರ್ತೀಯ, ನನ್ನ ಜೀವಿತ ಎಲ್ಲ ಆಶೀರ್ವಾದ ಉಂಟಾಗುತ್ತೆ. ಆ ನಂಬಿಕೆಯಿಂದ ಹೊರಡ್ತಾನೆ. ಹೌದು ನನ್ನ ಪ್ರಿಯರೇ, ಯೆಹೋವನ ಸನ್ನಿಧಾನ ಅದು ದೇವದೂತರು ಸಂಚರಿಸುವ ಸ್ಥಳ. ದೇವರು ಪರಲೋಕಕ್ಕೂ ಭೂಮಿಗೂ ಆ ಒಂದು ದೇವರ ಮಕ್ಕಳು ಏನೇನು ಪ್ರಾರ್ಥನೆ ವಿಜ್ಞಾಪನೆ ಕೊಡ್ತಾರೆ ಅದನ್ನು ದೇವದೂತರು ಪರಲೋಕದೆಡೆ ತಂದೆ ಹತ್ರ ತೆಗೆದುಕೊಂಡು ಹೋಗಿ ಹತ್ತುತ್ತಾ ಇಳಿತಾ ಇರುವಂಥ ಅಮೂಲ್ಯವಾದ ಸ್ಥಳವೇ ದೇವರ ಆಲಯ, ತಂದೆಯ ಮನೆ ಬೆತ್ತೇಲ್. ಇಂದು ಆ ಸ್ಥಳಕ್ಕೆ ನೀನು ಬರದೇ ಹೋಗ್ತಾ ಇದೆಯೋ? ನೀನು ಈ ಲೋಕದ ಆಸೆಯಲ್ಲಿ ಬಿದ್ದಿದೆಯೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವನು ದೇವರಿಗೆ ವಿರೋಧಿ. ಆ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದೇವರಿಗೆ
ಪ್ರೀತಿ ಉಳ್ಳಂಥ ಮಕ್ಕಳಾಗಿರುವ ಆಶೀರ್ವಾದ ಪಡಿತೀವಿ. ಲೋಕಕ್ಕೆ ನೀನು ಸ್ನೇಹಿತನಾಗಿ ಹೋಗೋಕ್ಕೋದೆ. ಲೋಕಕ್ಕೆ ಸ್ನೇಹಿತನಾಗಿರುವವನು ದೇವರ ವಿರೋಧಿ. ಯಾಕಂದರೆ ಲೋಕದಲ್ಲಿರೋರಿಗೆ ಸ್ನೇಹಿತರು ಮಾಡಿಕೊಂಡು ಅವ್ರು ಹೇಳ್ದಂಗೆ ಕೇಳಿಕೊಂಡು ಅವರು ಪಿಕ್ನಿಕ್ ಕರೆದ್ರೆ, ಅವ್ರು ಪಾರ್ಟಿ ಕರೆದ್ರೆ, ಅವರು ಮತ್ತೊಂದು ಸ್ಥಳಕ್ಕೆ ಕರೆದ್ರೆ ನೀನು ಹೋಗ್ತಾ ಇದ್ದೀ, ದೇವರ ವಿರೋಧಿ ಆಗ್ತಾ ಇದೆಯಾ? ದೇವರು ನಿನ್ನನ್ನು ಕರೀತಾ ಇರೋದು ಆಲಯದ ಒಳಗೆ, ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಆ ಆಶೀರ್ವಾದ ನಿಮಗೆ ಬೇಕಾಗಿದೆ ಅಂದರೆ ದೇವರ ಆಲಯದೊಳಗೆ ಹೋಗ್ರಿ, ಭಕ್ತಿಯಿಂದ ಕರ್ತನನ್ನು ಆರಾಧಿಸ್ರಿ, ಭಯ ಭಕ್ತಿಯಿಂದ ಕುಟುಂಬವಾಗಿ ಬಂದು ದೇವರಿಗೆ ಸಾಷ್ಟಾಂಗ ಎರಗಿ ಮಹಿಮೆ ಪಡಿಸ್ರಿ. ದೇವರ ಆಲಯದಲ್ಲಿ ಪ್ರಾರ್ಥಿಸೋ ಪ್ರತಿಯೊಬ್ಬರ ಪ್ರಾರ್ಥನೆ ಪರಲೋಕ ಏರಿ ಹೋಗುತ್ತೆ. ದೇವದೂತರು ಅದನ್ನು ಹೊತ್ತು ದೇವರ ಬಳಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಸದುತ್ತರ ಏನು? ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನೀನು ಯಾವುದರಲ್ಲೂ ಕಡಿಮೆ ಆಗಲ್ಲ. ನಿನ್ನ ಸ್ಥಿತಿಗತಿಗಳು ಬದಲಾಗುತ್ತೆ. ನಿನ್ನ ಉನ್ನತ ಸ್ಥಾನಕ್ಕೆ ದೇವರೇ ಏರಿಸ್ತಾರೆ. ಬಡತನ, ಸಾಲ, ಸಂಕಷ್ಟಗಳು, ವ್ಯಾಧಿಗಳು, ನೋವುಗಳು, ಪಿಚಾಚಿ ಬಂಧನ ಎಲ್ಲವೂ ನಿನ್ನನ್ನು ಬಿಟ್ಟು ಓಡುತ್ತೆ. ನೀನೊಂದು ಆಶೀರ್ವಾದ ನಿಧಿಯಾಗಿ ಮಾರ್ಪಡ್ತೀಯ. ಯಾಕೋಬ ಹಾಗೇ ಆದ. ಎಲ್ಲಿ ಬೆತ್ತೇಲೋ, ಎಲ್ಲಿ ಪ್ರಾರ್ಥನೆ ಮಾಡಿ ಆತನು ಯಜ್ಞವೇದಿಯಾಗಿ ಆ ಒಂದು ಕಲ್ಲನ್ನು ನಾಟಿ ಹೋಗಿದ್ನೋ, ಆ ದೇವರ ಮನೆಯಲ್ಲಿ ಆಶೀರ್ವಾದ ಪಡೆದು ಹೋದ ಯಾಕೋಬ ಆ ಕಡೆಯಿಂದ ದೊಡ್ಡ ಶ್ರೀಮಂತನಾಗಿ ಅನೇಕ ದಂಡುಗಟ್ಟಲೆ ಕುರಿಗಳು, ಆಡುಗಳು, ಅನೇಕವಾದಂಥ ಆ ಪ್ರಾಣಿಗಳನ್ನು, ಆ ಒಂಟೆಗಳನ್ನು ಅನೇಕ ದಂಡಾಗಿ ಅವನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಆಳು ಕಾಳುಗಳು, ಕುಟುಂಬ ಎಲ್ಲವನ್ನ ಕಟ್ಕೊಂಡು ಹೊತ್ಕೊಂಡು ಬರ್ತಾನೆ. ಈ ಕಡೆಯಿಂದ ಹೋಗಬೇಕಾದ್ರೆ ಒಬ್ಬೊಂಟಿಗನಾಗಿ. ಪ್ರಿಯರೇ, ನಿಮಗೆ ಆಶೀರ್ವಾದ ಬೇಕಾದ ಆ ಕೃಪೆ ಬೇಕು ಅಂದರೆ ದೇವರ ಆಲಯದೊಳಗೆ ಬನ್ನಿ. ದೇವರ ಆಲಯದಲ್ಲಿ ದೇವರಿದ್ದಾನೆ. ದೇವರ ಆಲಯದೊಳಗೆ ಬರುವವನು ದೇವರು ಇದ್ದಾನೆ ಅಂತ ನಂಬಿಕೆ ಇಟ್ಟು ಒಳಗೆ ಕಾಲಿಡ್ರಿ. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾರೆ. ಕರ್ತನ ಆಲಯದೊಳಗಿರುವ ನಾವು ನಿಮ್ಮನ್ನು ಆಶೀರ್ವದಿಸ್ತೇವೆ. ತಂದೆಯ ಸಬ್ಬತ್ ದಿನವನ್ನು ತಾತ್ಸಾರ ಮಾಡಬೇಡಿ. ಸ್ನೇಹಿತರೊಂದಿಗೆ ಸೇರಿ ಪಾಪದ ಕಾರ್ಯಗಳಲ್ಲಿ, ಕೆಟ್ಟ ಕಾರ್ಯಗಳಲ್ಲಿ, ಕ್ರಿಯೆಗಳಲ್ಲಿ ಒಳಪಟ್ಟು ದೇವರಿಂದ ದೂರವಾಗಬೇಡ್ರಿ. ಆಶೀರ್ವಾದ ಕರ್ತನ ಕರಗಳಲ್ಲೇ ಇರೋದು, ದೇವರ ಕೈಯಲ್ಲೇ ಇರೋದು. ಉದ್ಧಾರ ಮೂಡಂದ ಬಡಂದ ಬರೋದಿಲ್ಲ, ಅದು ಯೆಹೋವನಿಂದ, ದೇವರಿಂದ ಬರುತ್ತೆ. ಇವತ್ತು ನೀನು ಉದ್ಧಾರ ಆಗಬೇಕಂದ್ರೆ, ನೀನು ಆಶೀರ್ವಾದ ಪಡಿಬೇಕಂದ್ರೆ, ನೀನು ಎಲ್ಲ ವ್ಯಾಧಿಯಿಂದ ಬಿಡುಗಡೆ ಆಗಬೇಕಂದ್ರೆ ದೇವರ ಆಲಯವನ್ನು ಹುಡುಕಿ ಆಲಯದ ಒಳಗೆ ಸೇರು. ದೇವರಲ್ಲಿದ್ದಾರೆ. ದೇವರು ನನ್ನನ್ನು ಆಶೀರ್ವದಿಸ್ತಾರೆ. ನಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಆ ಸ್ಥಳವನ್ನು ಪ್ರತ್ಯೇಕ ಮಾಡಿಟ್ಟಿದ್ದಾರೆ. ಅದು ತಂದೆಯ ಮನೆ. ಆ ಮನೆಯನ್ನು ಮರಿಬೇಡ. ನಾವು ಪ್ರಾರ್ಥನೆ ಮಾಡೋಣ. ತಂದೆಯೇ, ಯಾರ್ಯಾರು ಕರ್ತನೆ ನಿನ್ನ ಆಲಯದಿಂದ ದೂರವಾಗಿದ್ದಾರೋ ಅಂತ ಒಂದೊಂದು ಆತ್ಮಗಳನ್ನು ಸ್ಪರ್ಶಿಸು. ಒಬ್ಬೊಬ್ಬರ ಮೇಲೂ ನಿನ್ನ ಹಸ್ತ ಇಡು ದೇವರೇ. ಅಪ್ಪ, ಈಗಲೇ ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರ ಕಠಿಣ ಮನಸ್ಸುಗಳು ಬದಲಾಗಲಿ ಏಸಪ್ಪ, ಬದಲಾಗಲಿ. ಪರಿಶುದ್ಧ ಪರಿವರ್ತಿಸು, ಅವರನ್ನು ಪರಿವರ್ತಿಸು ಸ್ವಾಮಿ. ಕರ್ತನ ಆಲಯದ ಒಳಗೆ ಬರುವವನಿಗೆ ಆಶೀರ್ವಾದ. ಹೌದಪ್ಪ, ನಿನ್ನ ಆಲಯದ ಒಳಗೆ ಬರುವವನಿಗೆ ಆಶೀರ್ವಾದ ಕೊಡೋ ದೇವರು ನೀನು. ಅವರ ಆಶೀರ್ವಾದ ಹೊಂದಲಿ ಪ್ರಭು. ಬಿಡುಗಡೆ ಕಾಣಲಿ ಸ್ವಾಮಿ. ಯಾವ ಕೊರತೆ ಇಲ್ಲದಂತೆ ಅವರು ಸಮೃದ್ಧಿ ತುಂಬಲ್ಪಡಲಿ ರಾಜನೇ. ತಂದೆಯೇ, ಪ್ರತಿಯೊಂದೊಂದು ಮಕ್ಕಳನ್ನು ನೀನು ಮುಟ್ಟಿ ಕರೆತ ನಿನ್ನ ಆಲಯದೊಳಗೆ ಸೇರಿ ನಿನ್ನನ್ನು ಕೊಂಡಾಡಲಿ. ಅವರು ನಿನ್ನನ್ನು ಘನಪಡಿಸಲಿ, ನಿನ್ನನ್ನು ಆರಾಧಿಸಲಿ. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋರಿ ಯಾವ ಮೇಲಿಗೂ ಕಡಿಮೆ ಇಲ್ಲ. ಅವರು ಯಾವ ಕೊರತೆ ಬರದಂತೆ ಸಮೃದ್ಧಿ ವೃಷ್ಟಿ ಅವರ ಮೇಲೆ ಸುರಿಯಲ್ಪಡಲಿ. ತಂದೆಯೇ, ನಿನ್ನ ಆಲಯಕ್ಕೆ ಬರುವಂತೆ ಅವರ ಕೃಪೆ ತಾರಪ್ಪ. ಯಾವುದು ಅಡ್ಡಿ ಮಾಡ್ತಾ ಇದೆಯೋ ದೇವರ ಆಲಯಕ್ಕೆ ಹೋಗದೆ ಅವರನ್ನು ಅಡ್ಡಿಪಡಿಸಿರೋ ದುಷ್ಟಾತ್ಮವು, ಮನುಷ್ಯರ ಕಾರ್ಯಗಳು ಯೇಸುವಿನ ನಾಮದಲ್ಲಿ ನಾನು ಶಪಿಸ್ತಾ ಇದ್ದೇನೆ. ತಂದೆಯೇ, ಅವರನ್ನು ಸ್ಪರ್ಶಿಸು, ಪರಿವರ್ತಿಸು, ರಕ್ಷಿಸಪ್ಪ, ಆಶೀರ್ವದಿಸು. ನಿನ್ನ ಆಲಯಕ್ಕೆ ಎಲ್ಲರೂ ಕೂಡಿ ಬರಲಿ, ಎಲ್ಲರೂ ನಿನ್ನ ಆಶೀರ್ವಾದ ಪಡೆಯಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.